ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಾಡ್ತಾ ಇರೋದು ಚುರುಮುರಿ ಅಂತ ಕರೀತಾರೆ ನಮ್ಮ ಸೈಡು. ಮಂಡಕ್ಕಿನ ಮಾಡ್ತಾಯಿದ್ದೀನಿ, ನೋಡಿ ನೀವು ಕೂಡ ಟ್ರೈ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ. ಇವಾಗ ನಾನು ಒಂದು ಪಾತ್ರೆನಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎಣ್ಣೆನ. ಇವಾಗ ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಈ ನಾಲ್ಕೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇವಾಗ ಸಾಸಿವೆ, ಜೀರಿಗೆ ಚಟಪಟ ಅಂತ್ಯ ಇದೆ, ಮತ್ತು ಅವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಕೆಂಪಗಾಗ್ತಾ ಇದೆ. ಇವೆಲ್ಲ ಚಟಪಟ ಅಂದಮೇಲೆ 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ನೀವು ಕೂಡ ಹಾಗೆ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಫ್ರೈ ಮಾಡ್ತೀನಿ ಬೆಳ್ಳುಳ್ಳಿನ, ಒಂದೇ ಸೈಡು ಕೆಂಪಗಾಗುತ್ತೆ ಮತ್ತು ಬೆಳ್ಳುಳ್ಳಿ, ಅದಕ್ಕೆ ಕಾಣಿಸ್ತಾ ಇರ್ಬೋದು ನಿಮಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೆಂಪಗಾಗಿರೋದು. ಈ ಥರನೇ ಫ್ರೈ ಮಾಡ್ಕೊಳ್ತಾ ಇರಿ, ಹಾಗಾದರೆ ಎರಡು ಬದಿ ಕೂಡ ಕೆಂಪಗಾಗ್ತಾವೆ ಬೆಳ್ಳುಳ್ಳಿ, ಇಲ್ಲಾಂದರೆ ಒಂದೇ ಸೈಡು ಕೆಂಪಗಾಗ್ತಾವೆ. ಇವಾಗ 1 ಬೌಲಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ, ಶೇಂಗಾ ಬೀಜ ಕೂಡ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಕೆಂಪಗಾಗಿದೆ ಶೇಂಗಾ ಬೀಜ. ಇವಾಗ ಕಡಲೆಕಾಳು ಅಂದರೆ ಪುಟಾಣಿನ ಹಾಕ್ತಾಯಿದ್ದೀನಿ. ಪುಟಾಣಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಪುಟಾಣಿ ಅಷ್ಟು ಇಷ್ಟಪಡಲ್ಲ ನಮ್ಮ ಮನೇಲಿ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಮತ್ತೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಪುಟಾಣಿ ಕೆಂಪಗಾಗಬೇಕಲ್ವ, ಪುಟಾಣಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಹಾಕಿದ ತಕ್ಷಣ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನನಗೆ ಕರಿಬೇವು ಹಾಕೋಕ್ಕಂದರೆ ತುಂಬ ಇಷ್ಟ ಅಡುಗೆಗೆ. ಏನೂ ಇಲ್ಲಾಂದ್ರೂ ಪರವಾಗಿಲ್ಲ, ಕರಿಬೇವು ಹಾಕಿದ್ರೆ ತುಂಬ ಟೇಸ್ಟಿಯಾಗುತ್ತೆ ಯಾವುದೇ ಫುಡ್ ಮಾಡಲಿ, ಯಾವುದೇ ಅಡುಗೆ ಮಾಡಲಿ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಶೇಂಗಾ ಕಡಲೆಬೀಜಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ತಾಯಿದ್ದೀನಿ ನಾನು ಉಪ್ಪನ್ನ, ಯಾಕಂದರೆ ಮಂಡಳು ಅಂದರೆ ಚುರುಮುರಿ ಸ್ವಲ್ಪ ಉಪ್ಪಿದ್ದಾವೆ ಅದಕ್ಕೆ. ಇವಾಗ ನೋಡಿ ಸ್ವಲ್ಪ ಅರಿಶಿಣ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಖಾರ ಅಂತ ಏನು ಕರಿತೀರಲ್ಲ ನೀವು, ಇದರಲ್ಲೇ ನಾವು ಚಕ್ಕೆ ಲವಂಗ ಎಲ್ಲ ಹಾಕಿ ಕುಟ್ಸಿರ್ತೀವಲ್ಲ, ಅದೇ ಇದು ಖಾರದ ಪುಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಖಾರ ಹಾಕ್ಕೊಳ್ಳಿ. ಇವಾಗ ನೋಡಿ ಚುರುಮುರಿ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚುರುಮುರಿನ. ಶೇಂಗಾ, ಕಡಲೆ ಮತ್ತು ಬೆಳ್ಳುಳ್ಳಿ, ಎಣ್ಣೆ, ಕರಿಬೇವು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಎಲ್ಲ ಅಂದರೆ ಚೆನ್ನಾಗಿ ಬರ್ತವೆ ಮಂಡಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನೋಕ್ಕಂತೂ ಅಷ್ಟು ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಇವಾಗ ಸೈಡ್ಗೆ ಏನಾದರೂ ಬೇಕಲ್ವಾ, ಈರುಳ್ಳಿನ ಸಣ್ಣಕ್ಕೆ ಉದ್ದುದಕ್ಕೆ ಹಚ್ಚಿ ಇಟ್ಕೊಂಡಿದ್ದೆ ತೊಳೆದ್ಬಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಿಂಬೆ ಹುಳಿ ಮತ್ತು ಚಾಟ್ ಮಸಾಲ ಈ 3 ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚುರುಮುರಿ ಜೊತೆ ಈರುಳ್ಳಿ ತಿಂದರೆ. ಮತ್ತು 1 ಕಪ್ ಟೀ ಇದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಸ್ನ್ಯಾಕ್ಸ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ ನಾನು ಮಂಡಕ್ಕಿನ, ಚುರುಮುರಿನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ. ಬಾಯ್ ಬಾಯ್.